ಸ್ಪ್ರೇ ಮಾಡ್ತಿದ್ದಾರೆ. ಮಾಸ್ಕ್ ಇಲ್ಲ ನಮ್ಮ ಹತ್ರ. ಹಾಗೆ ಒಂದು ಚಿಕ್ಕ ಕಾರ್ ಮೇಲೆ ತುಂಬಾ ಮನ್ಸಾಗ್ಬಿಟ್ಟಿದೆ ನಮ್ಮ XUV ಓಡಿಸಿ ಹೋಗಿ ಚೆಕ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. i20 N-Line ತಿಂದಿಲ್ಲ ಸೀಸನಲ್ಲಿ ನಾನು. ನನ್ನ ಫೇವ್ರೆಟ್ ಮ್ಯಾಂಗೋ. ಇವತ್ತಿನ ವ್ಲಾಗು ತುಂಬ ನೊಂದು ನೈಟ್ ಶುರು ಮಾಡ್ತಾ ಇದ್ದೀನಿ. ನೊಂದು ಬಿಟ್ಟಿದ್ದೀನಿ ನಾನು ಇವತ್ತು. ನಂದು ಒಂದು ಈ ಮನೆ ಖಾಲಿ ಮಾಡೋ ತಲೆನೋವಲ್ಲಿ ಯಾವ ಐಟಮು ಸಿಗ್ತಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ. ಹುಡುಕಿ ಒಂದ್ಸರಿ ಎಷ್ಟು ಹುಡುಕ್ತಾ ಇದ್ದೀನಿ ಅಂದರೆ ಏನು ಹುಡುಕ್ತಾ ಇದ್ದೀನಿ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ. ಹಂಗೆ ಹುಡುಕ್ತಾ ಇದ್ದೀನಿ. ರೂಮಿಗೆ ಬಂದರೆ ಫುಲ್ ಬಟ್ಟೆ ಇಲ್ಲ ಅಂತೀನಿ. ನೋಡ್ರಿ ಅಷ್ಟು ಬಟ್ಟೆ ಇದೆ ನೋಡಿ. ಎಲ್ಲ ನಮ್ಮ ಹಳೇ ಶೂಸ್ಗಳು. ಇದನ್ನು ಹಾಕಲ್ಲ ಬಿಡಲ್ಲ, ಹಾಕಕ್ಕೂ ಮನಸ್ಸಿಲ್ಲ, ಬಿಸಾಕಕ್ಕೂ ಮನಸ್ಸಿಲ್ಲ. ಗೈಸ್, ನನ್ನ ಜೊತೆಗೆ ನಾನು ಟಾಸ್ಕ್ ನನ್ನ ತಮ್ಮಂಗೂ ಕೊಟ್ಟಿದ್ದೀನಿ ಹುಡ್ಕಕ್ಕೆ. ನಂದೇನು ಹುಡುಕ್ತಾ ಇದ್ದೀನಿ ಅಂದರೆ ನಾನು ರೋಸ್ ಮೇಲೆ ಒಂದು ಸ್ಪ್ರೇ ಯೂಸ್ ಮಾಡ್ತಿದ್ದೆ ಗೊತ್ತಾ, ತಲೆಗೆ ಹಾಕೊಳ್ಳೋದು. ಅದನ್ನ ಹಾಕೊಂಡು ಮಲ್ಕೋಬೇಕು ನಾನು. ಸೊ ಅದನ್ನು ಹುಡುಕ್ತಾ ಇದ್ದೀನಿ ನೋಡಿ. ಹುಡ್ಕೋ ಅಂದ್ರೆ ಹೇಳಿ ಚಾಕ್ಲೇಟ್ ತಿನ್ಕೊಂಡು ಕೂತವ್ನು. ಲೇ ಸೈಲ್, ಹುಡ್ಕಿದ್ರೆ 200 ರೂಪಾಯಿ ಕೊಡ್ತೀನಿ, ಬೇಗ ಹುಡ್ಕು. ಏನು ಹೇಳು? ರೋಸ್ ಮೇರಿ ಸ್ಪ್ರೇ ಇತ್ತಲ್ಲ ಲಾಸ್ಟ್ ಟೈಮ್ ನಿಂಗೆ ಹೇಳಿದ್ನಲ್ಲ, ಹಾಂ ಅದು ಹುಡ್ಕೋ ಬೇಗ. 200 ರೂಪಾಯಿ. ಲೇ ನೋಡಕ್ಕೆ ಚಿಲ್ಲರೆ ಇದ್ದಂಗಿದ್ಯಾ ನೀನು? ಕೊಡ್ತಿರೋದು 200 ರೂಪಾಯಿ. ನೋಟೇ ಜಾಸ್ತಿ. 5 ರೂಪಾಯಿ 2 ರೂಪಾಯಿ ಕೆಲಸ ಮಾಡೋ ನನ್ನ ಮಗ ನೀನು. 200 ರೂಪಾಯಿ ಕೊಡ್ತಾ ಇದ್ದೀನಿ, ಹುಡುಕು. ನನ್ನ ಮಗನೇ 200 ರೂಪಾಯಿ ಚಿಲ್ಲರೆ ಆಗೋಯ್ತಾ ನಿಂಗೆ? 200 ರೂಪಾಯಿಗೆ ಏನೇನು ಮಾಡ್ತಿದ್ದೆ ಜ್ಞಾಪಕ ಇದೆಯಾ? ಏನೇನು ಮಾಡ್ತಿದ್ದೆ ನೀನು? ಬಾಯಿಲಿ 200 ರೂಪಾಯಿಗೆ ಏನೇನು ಮಾಡ್ತಿದ್ದೆ? 210 ರೂಪಾಯಿ ಇವಾಗಲೇ ಕೊಡ್ತೀನಿ. ಇವಾಗ 5 ನಿಮಿಷ ಹುಡುಕ್ತೀನಿ. ಕಾಂಪಿಟೇಷನ್ ಯಾರು ಬೇಗ ಹುಡುಕ್ತಾರೆ. 210 ರೂಪಾಯಿ ಆಗಲ್ಲ, 200 ರೂಪಾಯಿನೇ ಕೊಡೋದು. ಬೇಗ ಹುಡ್ಕೋ. ಕೊಡ್ತೀಯಾ ಕೊಡಲ್ವಾ? 200 ರೂಪಾಯಿ ಕೊಡಿ ಸರ್. ನಿಮ್ಗೆ ನಂಬಿಕೆ ಇಲ್ಲ. ಮಾಡ್ತೀನಿ ಕೊಡಪ್ಪ. ಫೋನ್ ಪೇ ಇದು ಸಿಗ್ತಾ? ಇಲ್ಲ ಸರ್. ಏನು ಎತ್ತಾವನೆ? ಗೈಸ್, ಏನಿದು? ಮೊನ್ನೆ ತಾನೇ ಕೇಳಿದ್ದಲ್ಲೋ, ಮತ್ತೆ ಹೇಳ್ತೀನಿ. ಸೊ ಇದು ಏನು ಅಂದ್ರೆ ಆಲ್ಸ್ ಗುಡ್ನೆಸ್ ಅವರ ರೋಸ್ ಮೇರಿ ವಾಟರ್. ಸೊ ನಾವು ತುಂಬಾ ತರದ್ದು ಆಂಟಿ ಹೇರ್ ಫಾಲ್ ಶಾಂಪೂಗಳನ್ನ ಯೂಸ್ ಮಾಡಿರ್ತೀವಿ, ಬಟ್ ಯಾವುದೇ ತರ ರಿಸಲ್ಟ್ ನೋಡಿರಲ್ಲ. ಶಾಂಪೂ ಬರೀ ನಿಮ್ಮ ಸ್ಕ್ಯಾಲ್ಪ್ ನ ಕ್ಲೀನ್ ಮಾಡುತ್ತೆ, ನಿಮ್ಮ ಹೇರ್ ಫಾಲ್ ನ ಸ್ಟಾಪ್ ಮಾಡಲ್ಲ. ರೋಸ್ ಮೇರಿ ವಾಟರ್ ನಿಮ್ಮ ಸ್ಕ್ಯಾಲ್ಪ್ ಹೋಗಿ ನಿಮ್ಮ ಹೇರ್ ಫಾಲ್ ನ ಸ್ಟಾಪ್ ಮಾಡುತ್ತೆ. ಹೇರ್ ಫಾಲ್ ಆಗೋಕೆ ಮೇನ್ ರೀಸನ್ ಆಗಿರೋ ಹಾರ್ಮೋನ್ಸ್ ನ ಬ್ಲಾಕ್ ಮಾಡುತ್ತೆ. ಹೇರ್ ಫಾಲಿಕಲ್ಸ್ ಗೆ ಬ್ಲಡ್ ಸರ್ಕ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ ಮೇರಿ ಬರೀ ಹೇರ್ ಫಾಲ್ ನ ಸ್ಟಾಪ್ ಮಾಡೋದಲ್ಲ, ನಿಮ್ಗೆ ಹೊಸ ಹೇರ್ ಬರೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದರಿಂದ 12 ವೀಕ್ಸ್ ಅಲ್ಲಿ 62% ಅಷ್ಟು ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ ಅಂತ ಕ್ಲಿನಿಕಲಿ ಪ್ರೂವ್ ಆಗಿದೆ. ನಾನು ಈ ಪ್ರಾಡಕ್ಟ್ ನ ಇವತ್ತಿಂದ ಅಲ್ಲ, ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ಪ್ರಾಡಕ್ಟ್ ನ ನೀವು purple.com ಇಂದ ಬೈ ಮಾಡಬಹುದು. ಅಂಡ್ ಆಲ್ಸೋ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ಬೈ ಮಾಡಿ. ಬನ್ನಿ, ಈಗ ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು ಹೊಸ ಮನೆ ಹತ್ರ ಹೋಗ್ಬೇಕು. ಸೊ ಬೇಗ ಮಲ್ಕೊಂಡ್ಬಿಡೋಣ, ಬೆಳಗ್ಗೆ ಸಿಗೋಣ. ಏನೇನು ಪ್ರಾಬ್ಲಮ್ ಏನು ಗೈಸ್? ಒಂದು ದಿವಸ ಹಾಕಿಲ್ಲ ನಾನು ಶೂಸು. ಇವ್ನು ಒಂದೇ ದಿವಸಕ್ಕೆ ಹೊಸ ಶೂಸ್ ಹಾಳು ಮಾಡ್ಕೊಂಡ್ ಬಂದವನೆ. ಇವ್ನು ನನ್ನ ಬಗ್ಗೆ ಅಷ್ಟು ಹೇಳ್ತಾನಲ್ಲ, ನನ್ನ ತಮ್ಮ ಹಾಳು ಮಾಡ್ಬಿಡ್ತಾನೆ ಬಟ್ಟೆ, ನನ್ನ ತಮ್ಮ ಶೂಗೆ ಹದ್ದಾಕ್ಬಿಡ್ತಾನೆ, ಪ್ಯಾಂಟ್ ಹದ್ದಾಕ್ಬಿಡ್ತಾನೆ, ಜಿಪ್ ಕಿತ್ಕೊಂಡ್ಬರ್ತಾನೆ ಅಂತ. ಸೊ ಇವನೇನು ಮಾಡೋನೆ? ನನ್ನ ನ್ಯಾಯ ಕೊಡಿಸಿ, ನನಗೆ ನ್ಯಾಯ ಬೇಕು. ಟಿ ಶರ್ಟ್ ತೆಗಿ ನಂದು. ಅದಾದ್ಮೇಲೆ ಮಾತಾಡೋಣ. ನನ್ನ ಟಿ ಶರ್ಟ್ ತೆಗಿ. ಫಸ್ಟ್ ನನ್ನ ಟಿ ಶರ್ಟ್ ಹಾಕೊಂಡು ಮಾತಾಡ್ಬೇಡ. ನಾನು ನಿನಗೆ ನ್ಯಾಯ ಬೇಕಾ? ತೆಗಿ ನನ್ನ ಟಿ ಶರ್ಟ್ ತೆಗ್ಬಿಟ್ಟು ಮಾತಾಡು. ಇವಾಗ ಕೊಡು. ನಮ್ಮ ಓವರ್ಸ್ ಪ್ಯಾಂಟ್ ತೆಗಿ. ಶೂ ಕೊಡು. ಏನು ಶೂ? ಶೂ ಕೊಡು. ಎಲ್ಲ ಗಲೀಜು ವಾಶ್ ಮಾಡ್ಕೊ. ಸರಿ, 6 ಪ್ಯಾಕ್ ಕಾಣ್ತಲ್ಲ. ಜೋಶಲ್ಲಿ ತೆಗ್ಬಿಟ್ಟೆ. ಆಯ್ತು ಹೋಗು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ನಾವು ನಮ್ಮ ಹೊಸ ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಏನಂದ್ರೆ ಪೆಸ್ಟ್ ಸ್ಪ್ರೇ ಅವ್ರು ಬಂದಿದ್ದಾರೆ. ಸೊ ಮನೆ ಶಿಫ್ಟ್ ಮಾಡೋಕ್ಕೆ ಮುಂಚೆ ಪೆಸ್ಟ್ ಸ್ಪ್ರೇ ಓಡಿಸ್ಬಿಡೋಣ ಅಂತ, ಯಾವುದೇ ಥರ ಗಿರ್ಲೇನು ಬರ್ದೇ ಇರಲಿ ಅಂತ. ಅದಕ್ಕೆ ಪೆಸ್ಟ್ ಸ್ಪ್ರೇ ಅವರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನೋಡೋಣ, ಇಂಜೆಕ್ಷನ್ ಥರ ಸ್ಪ್ರೇ ಮಾಡ್ತಿದ್ದಾರೆ. ಮಾಸ್ಕ್ ಇಲ್ಲ ನಮ್ಮ ಹತ್ರ. ಒಂದು ಸೆಕೆಂಡಿಗೆ ತರೋಣ ಬಂದ್ಬಿಡ್ತು. ಒಂದೇ ಸೆಕೆಂಡಿಗೆ ಅಷ್ಟು ಈ ರೂಮಲ್ಲಿ ಹಾಕಿದ್ದಾರೆ. ಹಾಕಿದಾರಾ? ತಲೆ ಕೆಳಗೆ ಹೋಗ್ಬಿಡಿ. ಸೊ ಅಲ್ಲಿ ಸ್ಪ್ರೇ ನಡೀತಿದೆ, ಅದಕ್ಕೆ ನಾವು ಒಂದಷ್ಟು ಮ್ಯಾಂಗೋಸ್ ಬೈ ಮಾಡಬೇಕು. ಮ್ಯಾಂಗೋ ಸೀಸನ್ ಇದೆ. ಮ್ಯಾಂಗೋನೇ ತಿಂದಿಲ್ಲ ಸೀಸನಲ್ಲಿ ನಾನು. ನನ್ನ ಫೇವ್ರೇಟ್ ಮ್ಯಾಂಗೋ ಎತ್ತಕೊಂಡು ಹೋಗೋಣ ಒಂದಷ್ಟು. ಗೈಸ್, ಮ್ಯಾಂಗೋಲಿ ಸ್ವೀಟ್ ಯಾವ ಮ್ಯಾಂಗೋ ಅಂತಲೇ ಗೊತ್ತಿಲ್ಲ, ಆದರೆ ನನ್ನ ಮ್ಯಾಂಗೋ ನನ್ನ ಫೇವ್ರೇಟು. ಕೇಸರು, ಆಲ್ಫಾನ್ಸು, ಮತ್ತು ಮ್ಯಾಂಗೋ ಮಲ್ಲಿಕಾ ಇದೆ, ಮತ್ತು ಮ್ಯಾಂಗೋ ಬಂಗರ್ಪಲ್ಲಿ ಇದೆ. ಯಾವ್ದು ತೊಗೊಳೋದು ನೋಡೋಣ. ಸೊ ಇವತ್ತು ಎಲ್ಲ ಮ್ಯಾಂಗೋ ತೊಗೊಂಡೋಗಿ ಟ್ರೈ ಮಾಡಿ ನೋಡೋಣ. ಈಗ ನಾನು 2 ಮ್ಯಾಂಗೋ ಸಿಂಧೂರ ಎತ್ಕೊಂಡಿದ್ದೀನಿ, 2 ಮ್ಯಾಂಗೋ ಮಲ್ಲಿಕಾ ಎತ್ಕೊಂಡಿದ್ದೀವಿ, 2 ಆಲ್ಫಾನ್ಸೋ ಎತ್ಕೊಳ್ಳೋಣ, ಮತ್ತು ಕೇಸರ್ 2 ಕೇಸರ್. ಯಾವುದು ಅಂತ ಗೊತ್ತಾಗುತ್ತೆ ಆಮೇಲೆ. ಬಂಗಾರಪಲ್ಲಿ 2 ಎತ್ಕೊಳ್ಳೋಣ. ಬಂಗಾರಪಲ್ಲಿ
ಗೈಸ್ ನನಗೆ ಈ ಹುಳಿ ಮ್ಯಾಂಗೋ ಇಷ್ಟ ಆಗಲ್ಲ, ತೋತಾಪುರಿ, ಅದಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ತೋತಾಪುರಿ. ಗೈಸ್ ಸೊ ಇದು ತೊಗೊಂಡಿರೋ ಮ್ಯಾಂಗೋನ ತಿನ್ನೋಕೆ ಈಗ ನಮಗೆ ಪ್ಲೇಟ್ಸ್ ಬೇಕಲ್ಲ, ಇದು ಪ್ಲೇಟ್ ತೊಗೊಳ್ತಾ ಇದ್ದೀವಿ ಒಂದಷ್ಟು, ಮತ್ತು ಚಾಕು ಹುಡುಕ್ತಾ ಇದ್ದೀವಿ ಬಿಕಾಸ್ ಈಗ ಮ್ಯಾಂಗೋ ಕಟ್ ಮಾಡಬೇಕಲ್ಲ. ನಾವು ಇಲ್ಲಿ ಏನು ಶಿಫ್ಟೇ ಮಾಡಿಲ್ಲ ಎಲ್ಲ, ಅದಕ್ಕೆ ಈಗ ನಾವು ಇಲ್ಲೇ ಇರಬೇಕು ಬಿಕಾಸ್ ಸ್ಪ್ರೇ ನಡೀತಿರೋದ್ರಿಂದ, ಅದಕ್ಕೆ ಹುಡುಕ್ತಾ ಇದ್ದೀವಿ ಚಾಕು. ನೋಡಿ ಇಲ್ಲಿ ಶಿಫ್ಟಿಂಗ್ ನಡೀತಾ ಇದೆ. ಈಗ ಯಾವ ಮ್ಯಾಂಗೋ ಯಾವುದು ಅಂತ ಮೇಡಮ್ ಅವರು ಜಡ್ಜ್ ಮಾಡಿ ಪ್ರೈಸ್ ಹಾಕ್ಬಿಟ್ಟು ಕೊಡ್ತಾರೆ. ಗೈಸ್ ಸೊ ಮ್ಯಾಂಗೋ ತೊಗೊಂಬರೋಷ್ಟರಲ್ಲಿ ಸ್ಪ್ರೇಲ್ ಆಗೋಗಿದೆ, ಈಗ ಕ್ಲೋಸ್ ಮಾಡ್ತಾರೆ, ಬೆಳಗ್ಗೆವರೆಗೂ ತೆಗಿಯೋಂಗಿಲ್ಲ ಅಂತೆ. ನೋಡಿ ಗೈಸ್ ಈಗ ಮೇಲೆ ಕಾಕ್ರೋಚ್ಗಳಿತ್ತು, ಅದು ನೋಡಿ ಅಲ್ಲೊಂದು, ಅದಕ್ಕೆ ಹೋಗೋಕೆ ಮುಂಚೆ ಒಂದು ಸ್ಪ್ರೇ ಮಾಡಿಸ್ಬಿಟ್ರೆ ಬೆಟರ್. ನಾನು ಓಡಾಡ್ತಿದ್ದೆ ಅಲ್ಲಿ, ಮೀಟರ್ ಬೇಕು, ಮೀಟರ್ ಸತ್ತೋಗುತ್ತೆ ಅದೊಂದು. ಒಳ್ಳೇದಾಯ್ತು ಮಾಡಿಸಿದ್ದು, ಇಲ್ಲ ಅಂದರೆ ಬಂದಮೇಲೆ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದ್ರೆ ಕಷ್ಟ ಆಗಿರುತ್ತೆ. ಗೈಸ್ ಸೊ ಫೈನಲಿ ಲಾಕ್ ಆಗಿದೆ, ಈಗ ನಾಳೆನೇ ಓಪನ್ ಮಾಡೋದು ನಾವು. ಗೈಸ್ ಸೊ ಮನೆ ಲಾಕ್ ಹಾಕಿದ್ಮೇಲೆ ಈಗ ನಾವಿಲ್ಲೇ ಸ್ಟಾರ್ಟ್ ಮಾಡೋಣ ಮ್ಯಾಂಗೋ ಈಟಿಂಗ್ ಸೆಷನ್ ಅಂದ್ಕೊಂಡಿದ್ದೀವಿ. ನಮ್ಮ ಅಪ್ಪ ಅಮ್ಮೆಲ್ಲ ಬರ್ತಿದ್ದಾರೆ, ಅವ್ರಿಗೂ ಟ್ರೈ ಮಾಡಿ ನೋಡೋಣ. ಗೈಸ್ ಸೊ ಇವರು ಬಂದ್ರು ಇವಾಗ. ನನ್ನ ಲೈಫಲ್ಲಿ ಈ ವಿಷನ್ ಫಸ್ಟ್ ಟೈಮ್ ನೋಡ್ತಿರೋದು, ಅಪ್ಪ ಓಡಿಸ್ಕೊಂಡ್ಬರ್ತೀರ, ಸಾಯಿಲ್ ಹಿಂದೆ ಕೂತಿರೋದು. ಹಾಂ ಲೋಕಲ್ ರೈಡು, ಬರೀ ಡೌಗಳು ನಿಂದು ಒರಿಜಿನಲ್ಲು ಗಿಫ್ಟ್ ಕೊಟ್ಟಿದ್ದೇನೆ. ಇಡೋ ದೇವ್ರನ್ನ ಇಡು. ಬನ್ನಿ ಗೈಸ್ ಈಗ ಮ್ಯಾಂಗೋ ಟ್ರೈ ಮಾಡ್ಕೊಂಡು ನಮ್ಮ ಬಾಯಿಗೆ. ಗೈಸ್ ಎಲ್ಲ ಮ್ಯಾಂಗೋಸ್ನ ಈಗ ಫಸ್ಟ್ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಟೇಸ್ಟ್ ಮಾಡ್ಬಿಡೋಣ. ಗೈಸ್ ಫಸ್ಟು ಬಂಗಾರ ಪಲ್ಲಿ ಕಟ್ ಮಾಡೋಣ, ನೋಡೋಣ ಹೆಂಗಿದೆ ಅಂತ. ಸೊ ಬಂಗಾರ ಪಲ್ಲಿ ಟ್ರೈ ಮಾಡೋ ಬನ್ನಿ ಬಂಗಾರ ಪಲ್ಲಿ ಟ್ರೈ ಮಾಡ್ತಾನ. ಸೊ ಬನ್ನಿ ಬಂಗಾರ ಪಲ್ಲಿನ ಬಂಗನ್ ಪಲ್ಲಿ ಟ್ರೈ ಮಾಡಿ ನೋಡಿ. ಯಾರ ಮಾವಿನಕಾಯಿ ತಿನ್ನಲ್ಲ ಅಂದ್ರು. ಓಕೆ 10ಗೆ ನಾನು 8 ಕೊಡ್ತೀನಿ. ನಾನು ತುಂಬ ಸ್ವೀಟ್ ಮ್ಯಾಂಗೋ ತಿಂದಿದ್ದೀನಲ್ಲ. ಅಷ್ಟು ಸ್ವೀಟ್ ಇಲ್ಲ ಅಲ್ಲ, ಹುಳಿ ಇದೆ. ಎಷ್ಟು ಕೊಡ್ತೀರಾ ನೀವು? ಹುಳಿ ಇದೆ, ಮತ್ತೇನು ಕೊಡ್ತೀವಿ? 20 ರೂಪಾಯಿ 3. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಸ್ವೀಟ್ ಇಲ್ಲ, ಉಳಿದೆ ಸ್ವಲ್ಪ. ಹೌದಾ, ಎಷ್ಟು ರೇಟಿಂಗ್ ಕೊಡ್ತೀವೋ? ಒಂದು ಸ್ಕೂಲ್ಗೆ ಹೋಗಿಲ್ಲ, ಅದಕ್ಕೆ ಸಾರಿ, ಸ್ವಲ್ಪ ಗೊತ್ತಾಗಲ್ಲ. ಹಾಂ ನೀವು ಪಪ್ಪ ಹುಳಿ ಅಲ್ಲ? ಕಾಯಿಲ್ ವಿತೌಟ್ ಬಹಳ ನೋಡಿ ಅಪ್ಪ ಹೆಂಗ್ ಬಾಯಿಗೆ ಹಾಕೊಂಡು ಹೆಂಗ್ ತೆಗಿದ್ರು ಹಂಗೆ ವಾಪಸ್ ಬರ್ತಿತ್ತಂತೆ, ಖಾಲಿನೇ ಆಗ್ತಿಲ್ವಂತೆ. ಅವ್ರದ್ದು ಹಲ್ಲಿಲ್ವಲ್ಲ ಅದಕ್ಕೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಹಾಕ್ಸಿಪ್ಪ, ಕವರ್ ಅಪ್ ಮಾಡ್ತಾನೆ. ಇದು ಕ್ಯೂಟ್ ಜಾಲಗಿ ಪುತ್ತಾಸು. ಸೆಂಟ್ರಲ್ ಹಣ್ಣಾಗಿದೆ. ಇಲ್ಲ, ಅಷ್ಟು ಉಳಿದೆ. ಇಲ್ಲ ಫುಲ್ ಸ್ವೀಟ್ ಇಲ್ಲ, ಹುಳಿ ಉಳಿದೆ. ಈಗ ಹೆಸರು ಯಾವ್ದು ಅಂತಾನೆ ಗೊತ್ತಾಗ್ತಿಲ್ಲ ಯಾವ್ದು ಅಂತ. ನಮ್ಮ ಮನೇಲಿ ಇದು ಬೇಡ ಅಂತ ಜಗಳಾಡ್ತಿದ್ವಿ, ನಮ್ಮ ತಿಂತಿದ್ವಿ ಇದನ್ನ. ನೋಡಿ ಈಗಲೂ ಒಲೆ ಎತ್ಕೋತಾವ. ಬೇಡ, ಇಷ್ಟು ತುಂಬಾ ಇಷ್ಟ ಇದೆ. ಚಿಕ್ಕವರಿದ್ದಾಗ ಇದಕ್ಕೋಸ್ಕರ ಜಗಳ ಮಾಡಿ ತಿಂದ್ಮೇಲೆ ಏನ್ ಗೊತ್ತಾ, ಓಡಿಸ್ಕೊಂಡು ಹೊಡೆಯೋದು. ಕೊಟ್ಟೆ ಯಾರು ಅದು ಓಡಿಸ್ಕೊಂಡು ಹೊಡಿ ಪಟ್ಟಕ್ಕೆ ಹೊಡ್ಕೊಂಡು. ಇವಾಗ ಇವ್ನು ನೋಡ್ತಾನೆ, ಇವಾಗ ನಾನು ಹೊಡಿತೀನಿ. ಸಾಯಿಲ್ ನೋಡ್ತಾನೆ ಈಗ. ಬಂಗನ್ ಪಲ್ಲಿ ವೇಸ್ಟ್ ಆಯ್ತು. ಕೇಸರ್ ಟ್ರೈ ಮಾಡೋಣ ಗೈಸ್. ಕೇಸರ್ ಕೇಸರ್ ಟ್ರೈ ಮಾಡ್ಸೋಣ. ನೋಡಿ ಕೇಸರ್ ಟ್ರೈ ಮಾಡೋಣ. ಒಂದು ಕಣ್ಣಾಗಿದ ಕೇಸರ್. ಓಕೆ 9 ಇಲ್ಲ, ಮ್ಯಾಂಗೋ ಸ್ವೀಟ್ ಕರೆಕ್ಟಾಗಿ ಹಂಗೆ ಬರೋದು. ಹೌದಾ, ಇನ್ನೂ ಸ್ವೀಟ್ ಇರುತ್ತಾ? 10 ಇದು ಹಿಂಗೆ ಅನ್ಸುತ್ತಪ್ಪ. ಹೆಂಗಿದೆ?
ವಾಪಸ್ ಬರ್ತಿದ್ಯಾ? ಇದು ಚೆನ್ನಾಗಿದೆ. ಇಲ್ಲ ಕಣೆ ಇವಾಗ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಿಮ್ಗೆ ನನಗೆ ಕೇಸರ್ ಟೇಸ್ಟಿ. ಚೆನ್ನಾಗಿದೆ. ಕೊಟ್ಟೆ ಯಾರು? ಕೊಟ್ಟೆ ಯಾರು? ತಿನ್ನೆ ಫಸ್ಟ್ ಕೊಟ್ಟೆ ಯಾರು? ತಿನ್ಬಿಟ್ಟೆ. ಅಲ್ಲಿ ನೀರೈತೆ ಹೋಗಲಿ. ಮಸೆ ತಿನ್ಬೇಕು. ಅಳ್ಸಿ ನನ್ ಮಕ್ಳ ಇವತ್ ನೀವು ತೋಪು. ಇದು ಹೋಗ. ಗೈಸ್ ಸೊ ಮಲ್ಲಿಕಾ ಬಡ ಬಿಕಾಟ್ ಕಟ್ ಮಾಡೋಣ. ಹುಳಿನಾ? ಯಾವ್ದಿದು ಮಲ್ಲಿಕಾ. ಸಕ್ಕತ್ತಾಯ್ತೀನಿ ಬಾ. ಫುಲ್ ತಿನ್ನೋ ಎಲ್ಲಾನು ತಿನ್ಬೇಕು ಫುಲ್ಲು, ಇಲ್ಲಾಂದ್ರೆ ಗೇಮಿಂದ ಆಚೆ ಹೋಗ ಆ ಕಡೆ. ಚೆನ್ನಾಗಿ ದುರಾಸೆ ಪಟ್ಟು ದೊಡ್ಡ ಪೀಸ್ ಎತ್ಕೊಂಡ್ಬಿಟ್ಟೆ. ಅವ್ರು ಬಿಟ್ರೆ ನಾನು ಬೈತಾ ಇದೀನಿ, ನಾನು ಬಿಟ್ರೆ ಬಿಡ್ತಾರ? ಯಾವುದೋ ವಿಡಿಯೋ ನೋಡಿದ್ದೆ ಹಿಂಗೆಲ್ಲ ಮಾಡಿ ಸ್ಲೈಸ್ ಇದು ಅಡ್ವರ್ಟೈಸ್ಮೆಂಟ್. ಹಿಂಗೆ ತಿನ್ನೋದು. ನಿಮ್ಮ ಬಾಯಲ್ಲಿ ನೀರು ಬರ್ತಿದ್ರೆ ಬೇಗ ಮ್ಯಾಂಗೋ ಎತ್ಕೊಡಿ. ಮ್ಯಾಂಗೋ ಸೀಸನ್ ಮತ್ತೆ ಬರಲ್ಲ, ವರ್ಷಕ್ಕೆ ಒಂದು ಸರಿ ಬರೋದಲ್ಲ. ಚೆನ್ನಾಗಿದೆ. ಇನ್ನೊಂದು ಎಷ್ಟು ಇದು ಗೊತ್ತಾ, ಕಟ್ಟೆ ಮಾಡಿಲ್ಲ ಸರಿಯಾಗೋಣ ಬಬ್ಲು. ಅದು ನೀರು ತಿನ್ನಿ. ಎಮ್ಮೆ ಕಾಟು ಸಿಂಧೂರ ನಾನು ಯಾವುದೋ ಗೈಸ್ ಮಾಡ್ತೋಗ್ಬಿಟ್ಟೆ. ರೆಡ್ ಕಲರ್ ಇದೆ, ಸಿಂಧೂರ್ ಅಂತ ಟ್ರೈ ಮಾಡೋಣ. ಸಿಂಧೂರ್ ಅಂತೆ, ಅದು ಚೆನ್ನಾಗಿರುತ್ತೆ. ಎಲ್ಲರೂ ಕಟ್ ಮಾಡಿ ಜೊತೆಗೆ ತಿನ್ನೋಣ. ಅದನ್ನ ತಿಂದೊಡ್ದು ಫಸ್ಟ್ ತಿಂದು ನೋಡು. ಹುಳಿಯುತ್ತೆ ಬಾಯಲ್ಲಿ ನೀರು ತುಂಬ ಬಂದಾಗ ಅನ್ಕೊಂಡೆ ಒಂದು. ಟೊಮ್ಯಾಟೊ ಒಂದು ಟೇಸ್ಟ್ ಬರ್ತಿದೆ ಇದು ಅಲ್ಲಿ. ಒಂದೇ ಮಗ ಇಷ್ಟು ಬೈಟ್ ಹಾಕೋನೆ, ಸಾಯಿಸ್ಬಿಡ್ತೀನಿ. ಫುಲ್ ತಿನ್ಬೇಕು, ಫುಲ್ ಅಲ್ಲಿ ತಿನ್ನು. ಬಟ್ಟೆ ಫುಲ್ ತಿನ್ನು ಹಿಂಸೆ ಪಡ್ಕೊಂಡು ಏನು ತಿನ್ಬೇಕು ಆ ಥರ. ತಿನ್ನೋ ದುಡ್ಡು ಕೊಟ್ಟಿಲ್ವಾ? ಬೌಡಿದೆ ತಿನ್ನೋ ಫುಲ್ಲು. ಏನ್ ಡೌ ಮಾಡ್ತಾನೆ ಇವನು? ಏಯ್ ನಮ್ಮ ಟೇಸ್ಟೇ ಮಾಡಿಲ್ವಂತೆ. ತಿನ್ನು ಬೇಗ. ನಾವೆಲ್ಲ ಹೇಳೋದು ನೋಡ್ಬಿಟ್ಟು ಬೇಡ ಅಂತ ಅಲ್ಲ ಅದೇ ಇಷ್ಟು ಮಾಹಿತಿ ತಿಂದಿದ್ದೀನಿ ಸ್ವಲ್ಪ ಇರು. ಅಷ್ಟೇ. ಅಲ್ಲ ತಿಂತೀನಿ, ಅದು ಕಟ್ ಮಾಡು, ಅದರಲ್ಲ ಕಟ್ ಮಾಡು. ಡಿಸೈನ್ ಇಂಕಿನಿ ಚೆನ್ನಾಗಿರುತ್ತೆ. ಅದಕ್ಕೆ ಟೇಸ್ಟ್ ಬೇರೆ ಅಂತ ಒಂಥರ ಟೊಮಾಟೊ ಇದ್ದಂಗಿದೆ ಗೈಸ್. ನಾನು ಇದಕ್ಕೆ ಇನ್ನು ಬೇರೆ 4 ಹಣ್ಣು ಕೊಡ್ತೀನಿ. 4 ಬೇರೆ ಹಣ್ಣು ಹತ್ರ ತೋರಿಸಿ. Zero. ಇದು ನೀವು ತಿನ್ನಿ, ಇದು ಎಲ್ಲ ತಿಂತಾ ಇದ್ರಲ್ಲ. ನೆಕ್ಸ್ಟ್ ಗೈಸ್ ಚೆನ್ನಾಗಿದೆ. ಆಲ್ಫಾನ್ಸೋ ಕಟ್ ಮಾಡೋಣ ಗೈಸ್. ಇದನ್ನ ಕಟ್ ಮಾಡಿ ಫಸ್ಟ್. ಮೇಲೆ ಕಟ್ ಅವ್ರಿಗೆ ಇಟ್ಕೊಳ್ಳ ಗೈಸ್ ನೋಡಕ್ ಸಕ್ಕತ್ತಾಗಿದೆ, ಫುಲ್ ಹಣ್ಣಾಗ್ಬಿಟ್ಟಿದೆ. ತಿನ್ ನೋಡೋಣ. ಮಾಮ್ ಅರ್ಥ ಆಯ್ತು ಅನ್ಸುತ್ತೆ. ಸಕ್ಕತ್ತಾಗಿದೆ. ನಿಜ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಅಲ್ಲಿ ಮಾಮ್ ಫಸ್ಟ್ ಮ್ಯಾಂಗೋ ಎವರ್ ಏಟೆಡ್ ಬಟ್ ಗೈಸ್ ಎಲ್ಲ ಮ್ಯಾಂಗೋ ಟ್ರೈ ಮಾಡಿದ್ವಿ. ನಂಗೆ ಇಷ್ಟ ಆಗಿದ್ದು ಕೇಸರ್. ಇಷ್ಟ ಆಗಿದ್ದು ಯಾವುದು ಅಂತಾನೆ ಮರ್ತೋಗ್ಬಿಟ್ಟೆ. ಚಿಕ್ಕದ್ ಕೇಸರ್ ಅನ್ಸುತ್ತೆ, ಅದು ಇಷ್ಟ ಆಯಿತು, ಚೆನ್ನಾಗಿತ್ತು. ಇದು ಯಾವುದು ಬೇರೆ ಯಾವುದು ಇಷ್ಟ ಆಗಿಲ್ಲ ನನಗೆ. ಮೇ ಬಿ ಇಲ್ಲಿರೋ ಮ್ಯಾಂಗೋ ಚೆನ್ನಾಗಿಲ್ವೋ, ಇಲ್ಲಾಂದ್ರೆ ನಾನು ಈ ಥರ ಯಾವತ್ತೂ ಒಂದೇ ಸರಿ ಎಲ್ಲಾನು ಟ್ರೈ ಮಾಡಿಲ್ಲ. ಆ್ಯಂಡ್ ಮ್ಯಾಂಗೋ ಫ್ಲೇವರ್ಗಳು ನೋಡಿ ಯಾವತ್ತು ತಿಂದಿಲ್ಲ. ಯಾವ ಮ್ಯಾಂಗೋ ತರ್ತಾರೆ ನಮ್ಮ ಮನೇಲಿ ತಿಂತಾ ಇದ್ವಿ. ಸೊ ನಂಗೆ ಇಷ್ಟ ಆಗಿದ್ದು ಕೇಸರ್. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಮಲ್ಗೋಬಾ ತರ್ತಾ ಇದ್ವಿ, ಅದು ಸ್ವಲ್ಪ ನಾವು ಸ್ವೀಟ್ ಆಗಿ ತಿಂತಾ ಇತ್ತು. ಯಾವ್ದು ಇಷ್ಟ? ಮಲ್ಗೋಬಾ ಇದರಲ್ಲಿ ಯಾವ್ದು? ಅದ್ರಲ್ಲಿ ಯಾವ್ದಂತ ಗೊತ್ತಿಲ್ಲ. ಮಾವಿನ ಹಣ್ಣು ಇಲ್ಲ, ಟೇಸ್ಟ್ ಡಿಫ್ರೆಂಟ್. ಒಟ್ಟಲ್ಲಿ ಮಾವಿನ ಹಣ್ಣು ಡಿಫ್ರೆಂಟ್ ಟೇಸ್ಟ್ ಹೊಡೆದ್ರಿ ಅಷ್ಟೇ. ಇಷ್ಟ ಇದೆ ಯಾವುದು ಇಲ್ಲ. ಅದು ಫಸ್ಟ್ ಯಾವುದು ತಿನ್ನಲ್ಲ ನಾವು, ಸ್ವೀಟ್ ಆಗಿರೋದು ಕೇಸರಿ. ಅದಂತೂ ಗೈಸ್ ಸೊ ನಿಮ್ಗೆ ಯಾವ ಮ್ಯಾಂಗೋ ಇಷ್ಟ, ಯಾವ ಫ್ಲೇವರ್ ಇಷ್ಟ ಅಂತ ಕಮೆಂಟ್ ಹಾಕಿ. ನಂಗೆ ಇಷ್ಟ ಆಗಿದ್ದು ಕೇಸರ್, ನಿಮ್ದು ನೀವು ಕಮೆಂಟ್ ಹಾಕಿ. ಅದು ಚಿಕ್ಕ ಕೇಸರ್ ಸ್ವೀಟ್ ಆಗಿತ್ತು, ಅದು ಸೂಪರ್ ಆಗಿತ್ತು. ಮಿಕ್ಕಿದ್ದು
ಓಕೆ ಓಕೆ. ಹಾಯ್ ಹಾಯ್ ಸರ್, ಹಾಯ್ ಹಾಯ್ ಹಾಯ್. ಶೋರ್ 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 ಶೋರ್, ಥ್ಯಾಂಕ್ ಯು ಸೊ ಮ್ಯಾಂಗೋ ತಿಂದಾಯ್ತು. ನನಗೆ ಒಂದು ಚಿಕ್ಕ ಕಾರ್ ಮೇಲೆ ತುಂಬ ಮನ್ಸಾಗ್ಬಿಟ್ಟಿದೆ. ನಮ್ಮ XUV ಓಡಿಸಿ ತೊಗೊಳೋದು ಸದ್ಯಕ್ಕೆ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಬೇಕು i20 ಅಂತ ಅನಿಸಿತ್ತು. ತುಂಬ ದಿನ ಮುಂಚೆ ಬುಕ್ ಮಾಡಿದೆ, ಅದು ಆಗಿರಲಿಲ್ಲ. ಇವತ್ತು ಫೈನಲ್ ಅವರಾಗೆ ಕಾಲ್ ಮಾಡಿದ್ರು ಈ ಥರ ತರ್ತೀವಿ ಅಂತ. ಸರಿ ಬನ್ನಿ ಅಂತ ಕರೆಸಿದ್ದೆ, ಹೋಗಿ ಚೆಕ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. i20 N-Line ನೋಡಿ, ಒಂಥರ ಸಕ್ಕತ್ತಾಗಿದೆ ನೋಡೋಕ್ಕೆ ಕಲರು. ಚಿಕ್ಕ ಗಾಡಿನೂ ದೊಡ್ಡ ಗಾಡಿನೂ ಅಲ್ಲ, ತುಂಬ ನೋಡೋಣ ಹೆಂಗಿದೆ. ಎಲ್ಲ ಸಕ್ಕತ್ತಾಗಿದೆ. ಇದು ಟಾಪ್ ಎಂಡ್, ಇದು ಸಕ್ಕತ್ತಾಗಿದೆ. ಇಂಟೀರಿಯರ್ ಎಲ್ಲ ಆಟೋಮೆಟಿಕ್ಕು. ನಾನು ಇಲ್ಲಿ ಫ್ಯಾನ್ ಇದೆ, ಇಲ್ಲಿ AC ಇದೆ, ಇಲ್ಲಿ ರಿಮೋಟ್ ಇದೆ ಅಂತ ಹೇಳಲ್ಲ, ಹಂಗೆ ನೋಡಿ. ಈಗ ತುಂಬ ಓಡಿಸ್ತಾ ಇದ್ದಾನೆ. ಸೀಟ್ ಬೆಲ್ಟ್ ಹಾಕಪ್ಪ. ನನ್ನ ಕಲರ್ ಇಷ್ಟ ಆಯಿತು, ಬಟ್ ಬಿಸಿಲಿಗೆ ಸಖತ್ ಸುಡುತ್ತೆ ಅನ್ಸುತ್ತೆ ಗಾಡಿ. ನೋಡಿ ಗೈಸ್, ನಾವಪ್ಪ ಗ್ಯಾಪಲ್ಲಿ ಹೋಗಿ ಬರೋಷ್ಟರಲ್ಲಿ ಕಾರ್ ವಾಶ್ ಮಾಡ್ಕೊಂಬಿಟ್ರು ಅವ್ರದ್ದು. ಸೊ ಫೈನಲಿ ಕಾರ್ದಾಯಿತು, ಮ್ಯಾಂಗೋ ತಿಂದಿದ್ದಾಯಿತು, ಮನೆಯದು ಪೆಸ್ಟ್ ಸ್ಪ್ರೇ ಆಯಿತು. ಅದಾದಮೇಲೆ ಈಗ ನಾವು ಹೋಗ್ತಿರೋದು ಇಂದಿರಾನಗರ್ಗೆ. ಒಂದು ಮೀಟಿಂಗ್ ಇತ್ತು. ಸೊ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರೋಷ್ಟು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋ. ಗೈಸ್, ಮೀಟಿಂಗ್ ಅಂತ ನಾವು ಗ್ಲೆನ್ಸಿಗೆ ಬಂದಿದ್ವಿ. ಗ್ಲೆನ್ಸಲ್ಲಿ ಎಗ್ ಪಫ್ ಆರ್ಡ್ರ್ ಮಾಡಿದೆ. ಒಂದು ಹೋಟ್ಲಿಗೆ ಬಂದಿದ್ವಿ, ಎಗ್ ಪಫ್ ಆರ್ಡ್ರ್ ಮಾಡಿದೆ ಕೆಫೆಗೆ. ಎಗ್ ಪಫ್ನ ಸ್ಪೂನು ಮತ್ತು ಪಫ್ ಜೊತೆ ಕೊಟ್ಟವ್ರೆ. ನಮ್ಮ ಕೈಯಲ್ಲಿ ತಿಂದ ಅಭ್ಯಾಸ ಹೆಂಗೆ ತಿನ್ನೋದು ಅಂತ ನೋಡಿ, ಎಲ್ಲ ಪುಡಿ ಆಗ್ತಾ ಇದೆ, ಅರ್ಥನೇ ಆಗ್ತಾ ಇಲ್ಲ.